ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ರಂಗಶಾಲೆಗಳಿರೋದು, ನಾಟಕಗಳು ಮಾಡೋದು ಕರ್ನಾಟಕದಲ್ಲಿ, ಆಮೇಲೆ ಬೆಂಗಾಲದಲ್ಲಿ ಮತ್ತು ಇಲ್ಲಿ ನಮ್ಮ ಕೇರಳದಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಹೆಚ್ಚು ನಾಟಕಗಳು ತಯಾರಾಗ್ತವೆ. ಸುಮಾರಷ್ಟು ರಂಗಾಯಣಗಳಿದೆ, ನಾಟಕ ಅಕಾಡೆಮಿ ಇದೆ, ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ತುಂಬ ಗ್ರಾಂಟ್ಸ್ಗಳು ಬರ್ತವೆ. ಇದರ ಅರ್ಥ ಅಭಿನಯಕ್ಕೆ ತುಂಬ ದೊಡ್ಡ ಪ್ರಾಶಸ್ತ್ಯ ಇದೆ ನಮ್ಮ ನಾಡಲ್ಲಿ, ಕರ್ನಾಟಕದಲ್ಲಿ. ಹಂಗಂದರೆ ತುಂಬ ಜನ ನಟ ನಟಿಯರಿದ್ದಾರೆ, ಕಲಾವಿದರಿದ್ದಾರೆ, ಅವ್ರಿಗೆ ಸೂಕ್ತವಾದ ವೇದಿಕೆ ಸಿಗ್ತಾಯಿಲ್ಲ. ಒಂದು ಏನು ದೊಡ್ಡದಾಗಿ ಆಡಿಷನ್ ಮಾಡ್ತೀವಿ ಅಂತ ಕರೀತಾರೆ, ಅಂತ ಏನು ಗೊತ್ತಾಗಲ್ಲ ಪಾಪ. ಏನು ದೊಡ್ಡ ದಿಗ್ಭ್ರಮೆಯಲ್ಲಿದ್ದಾರೆ ಇಡೀ ಕಲಾವಿದರ ತಂಡ, ಕಲಾವಿದರ ಸಮೂಹ. ಅಂಥದ್ರಲ್ಲಿ ಕೆಲವು ಪ್ರೊಡಕ್ಷನ್ ಹೌಸ್ಗಳಿರ್ಬೋದು, ಕೆಲವು ಮನಸ್ಸುಗಳಿರ್ಬೋದು, ಕೆಲವು ನಿರ್ದೇಶಕರಿರ್ಬೋದು, ಕೆಲವು ಪ್ರೊಡ್ಯೂಸರ್ಗಳಿರ್ಬೋದು, ಭಾಳ ಅಪರೂಪಕ್ಕೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಪ್ರಾಶಸ್ತ್ಯ ಕೊಟ್ಟು ಅವ್ರಿಗೇನು ಬೇಕೋ ಅದನ್ನು ಒದಗಿಸಿ ಮಾಡ್ತಾರಲ್ಲ, ಆ ಕೆಲಸಗಳು ಮಾಡಿದ್ರಲ್ಲಿ ಭಾಳ ಅತ್ಯಂತ ಅಗ್ರಗಣ್ಯರು ನಮ್ಮ ಇವರು ರಾಧಾಕೃಷ್ಣ ಸರ್ ಅವರ ಟೀಮ್. ಅದಕ್ಕೂ ನಾನು ಮುಖ್ಯವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲೆಲ್ಲೋ ಅಳಿತಿದ್ದಾರೆ ತುಂಬ ಜನ ಎಲ್ಲೆಲ್ಲೋ ಅಳ್ತಾರೆ, ಅವ್ರ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ. ಭಾಳ ಕಷ್ಟ ಇದೆ. ಎಲ್ಲಿ ದುಡಿಬೇಕೋ, ಹೆಂಗೆ ಬದುಕಬೇಕೋ ಗೊತ್ತಿಲ್ಲ. ಕೆಲಸಕ್ಕೆ ಹೋಗ್ದೇ ಆ್ಯಕ್ಟಿಂಗ್ ಚಾನ್ಸಸ್ ಸಿಗ್ದೇ ಭಾಳ ಕಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರು ಇಂಥ ಕೆಲಸ ಮಾಡ್ತಾರೆ, ಅದು ಅವರಿರೋ ಜಾಗಕ್ಕೆ ಬಂದು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಭಾಳ ಹೆಮ್ಮೆ ಪಡಬೇಕಾಗಿದೆ ನಮ್ಮ ಕನ್ನಡ ಚಿತ್ರರಂಗ. ಹಂಗಾಗಿ ನಾನು ಫಸ್ಟು ರಾಧಾಕೃಷ್ಣ ಸರ್ ಮತ್ತು ಅವ್ರ ವೈಫ್ಗೆ, ನಾನು ಜೀವಿತ ಮೇಡಮ್ಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ದಯವಿಟ್ಟು ಈ ಅಪರ್ಚುನಿಟಿನ ಚೆನ್ನಾಗಿ ಬಳಸ್ಕೊಳ್ಳಿ. ಇದೇ ನನ್ನ ಒಂದು ಮಾತು. ಥ್ಯಾಂಕ್ ಯು.